ಫೆಲೆಸ್ತೀನಿಯರ ಅತ್ಯಂತ ನಂಬಿಕಸ್ಥ ಮಿತ್ರನನ್ನ ಕಳೆದುಕೊಂಡಿದ್ದೀವಿ ಅಂತ ಪೋಪ್ ಫ್ರಾನ್ಸಿಸ್ ನಿಧನಕ್ಕೆ ಕಂಬನಿ ಮಿಡಿದ ಫೆಲೆಸ್ತೀನ್ ಅಧ್ಯಕ್ಷ. ಶಾಂತಿ, ಸೌಹಾರ್ದ, ಮಮತೆಯ ಸಂಕೇತವನ್ನ ಕಳೆದುಕೊಂಡಿದ್ದೀವಿ ಅಂತ ಜಾಗತಿಕವಾಗಿ ಕಂಬನಿ ಮಿಡಿದ ಸರ್ವಧರ್ಮೀಯರು. ಇಸ್ರೇಲ್ನ ಕ್ರೌರ್ಯವನ್ನ ಕೊನೆಯವರೆಗೂ ಸ್ಪಷ್ಟವಾಗಿ ಖಂಡಿಸಿದ ಪೋಪ್ ಅಂತ ಸ್ಮರಿಸಿದ ಫೆಲೆಸ್ತೀನಿಯರು. ಅವರಿಲ್ಲದೆ ಇವತ್ತು ಜಗತ್ತು ನೈತಿಕವಾಗಿ ಬಡವಾಗಿದೆ ಅಂತ ದುಃಖ ವ್ಯಕ್ತಪಡಿಸಿದ ಮಾನವ ಹಕ್ಕು ಹೋರಾಟಗಾರರು. ಧಾರ್ಮಿಕ ನಂಬಿಕೆ ಇಲ್ಲದವರಿಂದಲೂ ಪೋಪ್ ಫ್ರಾನ್ಸಿಸ್ ಅವರ ಗುಣಗಾನ. ಪೋಪ್ ಫ್ರಾನ್ಸಿಸ್ ಒಬ್ಬರೇ ಆತ್ಮಸಾಕ್ಷಿ ಹಾಗೂ ಕಳಕಳಿಯಿದ್ದ ಸಾರ್ವಜನಿಕ ವ್ಯಕ್ತಿಯಾಗಿದ್ರು. ಈ ಜಗತ್ತು ಅವರಿಲ್ಲದೆ ನೈತಿಕವಾಗಿ ಬಡವಾಗಿದೆ. ಅವರು ಕೊನೆ ಉಸಿರಿರೋವರೆಗೂ ಗಾಜಾ ಪರವಾಗಿ ಮಾತಾಡಿದ್ರು. ಅಲ್ಲಿನ ಚರ್ಚ್ಗೆ ಪ್ರತಿದಿನ ಕರೆ ಮಾಡಿ ಫೆಲೆಸ್ತೀನಿಯರಿಗೆ ಸಾಂತ್ವನ ಹೇಳ್ತಿದ್ರು. ಅವರು ಅಂತಂದ್ರೆ ನನಗೆ ಬಹಳ ಪ್ರೀತಿ, ಅವರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಹೀಗಂತ ಪೋಪ್ ಫ್ರಾನ್ಸಿಸ್ ಅವರ ಅಗಲಿಕೆಗೆ ಕಂಬನಿ ಮಿಡಿದಿದ್ದು ಲೇಖಕಿ, ಸಾಮಾಜಿಕ ಕಾರ್ಯಕರ್ತೆ ಫಾತಿಮಾ ಭುಟ್ಟೋ. ಸೋಮವಾರ ಇಹಲೋಕ ತ್ಯಜಿಸಿದ ಪೋಪ್ ಫ್ರಾನ್ಸಿಸ್ ಅವರಿಗಾಗಿ ಇದೇ ರೀತಿ ಶೋಕ ವ್ಯಕ್ತಪಡಿಸಿ ಜಗತ್ತಿನೆಲ್ಲೆಡೆಯಿಂದ ಸಂದೇಶಗಳು ಬರ್ತಾನೆ ಇವೆ. ವಿಶೇಷ ಅಂದ್ರೆ ಈ ಶೋಕತಪ್ತರಲ್ಲಿ ಸರ್ವಧರ್ಮೀಯರು ಇದ್ದಾರೆ, ಯಾವುದೇ ಧರ್ಮದಲ್ಲಿ ನಂಬಿಕೆ ಇಡದ ನಾಸ್ತಿಕರು ಇದ್ದಾರೆ. ಪೋಪ್ ಫ್ರಾನ್ಸಿಸ್ ಅಂದ್ರೆ ಜಾಗತಿಕ ಕ್ರೈಸ್ತರ ಪರಮೋಚ್ಚ ಧರ್ಮಗುರು ಅಂತ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಬಡವರು, ದೀನರು, ದುರ್ಬಲರು, ದೌರ್ಜನ್ಯಕ್ಕೆ ಒಳಗಾದವರು, ನಿರಾಶ್ರಿತರು, ವಲಸಿಗರ ಪಾಲಿನ ಹಿತಚಿಂತಕ, ಅವರ ಕುರಿತ ಪ್ರಾಮಾಣಿಕ ಕಳಕಳಿ ಇರುವ ಹಾಗೂ ಅವರ ಹಕ್ಕುಗಳಿಗಾಗಿ ಸರ್ವಾಧಿಕಾರಿ ಮನೋಭಾವದ ಸರ್ಕಾರಗಳ ಎದುರು ಯಾವುದೇ ಮುಲಾಜಿಲ್ಲದೆ ಮಾತಾಡುವ ಜಾಗತಿಕ ಧಾರ್ಮಿಕ ನಾಯಕ ಅಂತಾನೆ ಗುರುತಿಸಲ್ಪಟ್ಟವರು. ಅವರು ಸದಾ ಶಾಂತಿ, ಪ್ರೀತಿ, ಸೌಹಾರ್ದ, ಕರುಣೆ, ಮಮತೆಗಳಿಗಾಗಿನೇ ಹಂಬಲಿಸಿದವರು ಅಂತ ಜಗತ್ತಿನಾದ್ಯಂತ ಗೌರವಿಸಲ್ಪಟ್ಟವರು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ಸಹಿತ ಯಾವುದೇ ನಿರ್ದಯಿ ಜಾಗತಿಕ ನಾಯಕರ ಎದುರು ಒಂದಿಷ್ಟು ಹಿಂಜರಿಕೆ ಇಲ್ಲದೆ ಹಿಂಸೆಯನ್ನ ಖಂಡಿಸೋರು ಹಾಗೂ ಶಾಂತಿಗಾಗಿ ಆಗ್ರಹಿಸೋರಾಗಿದ್ರು ಪೋಪ್ ಫ್ರಾನ್ಸಿಸ್. ನಾನು ಎಲ್ಲ ಇಸ್ರೇಲಿ ಹಾಗೂ ಫೆಲೆಸ್ತೀನಿಯನ್ ಜನರ ಸಂಕಷ್ಟಗಳನ್ನ ಹತ್ತಿರದಿಂದ ಅನುಭವಿಸುತ್ತಿದ್ದೀನಿ. ಸಂಘರ್ಷಕ್ಕಿಳಿದಿರೋರಲ್ಲಿ ನಾನು ವಿನಂತಿ ಮಾಡ್ತೇನೆ. ಕದನ ವಿರಾಮ ಘೋಷಿಸಿ, ಎಲ್ಲ ಅಪಹೃತರನ್ನ ಬಿಡುಗಡೆಗೊಳಿಸಿ, ಹಸಿವಿನಿಂದ ಕಂಗೆಟ್ಟ ಜನರ ಸಹಾಯಕ್ಕೆ ಧಾವಿಸಿ ಹಾಗೂ ಶಾಂತಿಯ ಭವಿಷ್ಯವನ್ನ ನಿರ್ಮಿಸಿ. ಹೀಗಂತ ತಮ್ಮ ಈಸ್ಟರ್ ಸಂದೇಶದಲ್ಲಿ ಹೇಳಿದ್ರು ಪೋಪ್ ಫ್ರಾನ್ಸಿಸ್. ಅದೇ ಅವರ ಅಂತಿಮ ಅಧಿಕೃತ ಸಂದೇಶವಾಗಿದೆ. ಅವರು ಪೋಪ್ ಆಗಿ 12 ವರ್ಷಗಳ ಅವಧಿಯಲ್ಲಿ ಹೇಗೆ ಇತರರ ಕುರಿತು ಸಹಿಷ್ಣುತೆ ಹಾಗೂ ವೈವಿಧ್ಯತೆಯನ್ನ ಸದಾ ಸ್ವಾಗತ ಮಾಡಿದ್ರು, ಅದೇ ಅವರ ಕೊನೆಯ ಸಂದೇಶದಲ್ಲೂ ಪ್ರತಿಬಿಂಬಿಸಿತ್ತು. ಗಾಜಾ, ಸುಡಾನ್, ಯಮನ್, ಯುಕ್ರೇನ್ ಹೀಗೆ ಪ್ರತಿಯೊಂದು ಸಂಘರ್ಷ ಪೀಡಿತ ಪ್ರದೇಶಗಳ ಜನರಿಗಾಗಿ ಅವರು ಪ್ರಾರ್ಥಿಸ್ತಾ ಇದ್ರು. ಅಲ್ಲಿ ಶಾಂತಿ ಸ್ಥಾಪನೆ ಆಗ್ಲಿ ಅಂತ ಆಗ್ರಹಿಸ್ತಾ ಇದ್ರು. ಭಯದ ನಿಯಮಕ್ಕೆ ಬಲಿಬಿದ್ದು ಇತರರಿಂದ ದೂರವಾಗದಿರಿ, ನಮಗಿಂತ ಭಿನ್ನವಾಗಿರೋರನ್ನ ಸ್ವೀಕರಿಸಿ, ಅವರ ಸಂಪ್ರದಾಯ, ಅವರ ಜೀವನ ಶೈಲಿ, ಅವರ ಆಲೋಚನೆಗಳಿಗೆ ಅವಕಾಶ ಕೊಡಿ ಅಂತ ಅವರು ಸದಾ ಜಾಗತಿಕ ನಾಯಕರಿಗೆ ಹೇಳ್ತಾ ಇದ್ರು. ಇವತ್ತು ನಾವು ಫೆಲೆಸ್ತೀನಿಯನ್ ಜನರ ಹಾಗೂ ಅವರ ನ್ಯಾಯಯುತ ಹಕ್ಕುಗಳಿಗಾಗಿ ಧ್ವನಿ ಎತ್ತುವ ನಿಜವಾದ ಮಿತ್ರನನ್ನ ಕಳೆದುಕೊಂಡಿದ್ದೇವೆ. ಪೋಪ್ ಫ್ರಾನ್ಸಿಸ್ ಅವರು ಫೆಲೆಸ್ತೀನಿಯನ್ ಧ್ವಜಕ್ಕೆ ಮಾನ್ಯತೆ ನೀಡಿದ್ರು ಹಾಗೂ ಅದನ್ನ ವ್ಯಾಟಿಕನ್ನಲ್ಲಿ ಹಾರಿಸೋಕೆ ಅನುಮತಿಸಿದ್ರು ಅಂತ ಫೆಲೆಸ್ತೀನ್ ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ ಹೇಳಿದ್ದಾರೆ. ಪೋಪ್ ಫ್ರಾನ್ಸಿಸ್ ಅವರು ಫೆಲೆಸ್ತೀನಿಯನ್ ಜನರ ಹಕ್ಕುಗಳಿಗಾಗಿ ಸದಾ ಧ್ವನಿ ಎತ್ತಿದವರು. ಗಾಜಾದ ಜನರ ಮೇಲಾಗ್ತಿರುವ ನರಮೇಧವನ್ನ ಸ್ಪಷ್ಟವಾಗಿ ಖಂಡಿಸಿದವರು ಅಂತ ಹಮಾಸ್ನ ಹಿರಿಯ ಅಧಿಕಾರಿ ಬಾಸಿಂ ನೈಮ್ ಹೇಳಿದ್ದಾರೆ. ಇಸ್ರೇಲಿ ಕ್ರೌರ್ಯವನ್ನ ಕೊನೆಯವರೆಗೂ ಗಟ್ಟಿಯಾಗಿ ಖಂಡಿಸಿದ ಧ್ವನಿ ಫೆಲೆಸ್ತೀನಿ ವಿಷಯದ ಬಗ್ಗೆ ಅವರ ಅಭಿಪ್ರಾಯ ಯಾವತ್ತೂ ಸರಿಯಾದ ದಿಕ್ಕಿನಲ್ಲಿತ್ತು ಅಂತ ಅರಬ್ ಲೀಗ್ನ ಮುಖ್ಯಸ್ಥ ಅಬುಲ್ ಘೇತ್ ಹೇಳಿದ್ದಾರೆ. ಗಾಜಾದಲ್ಲಿ ಕದನ ವಿರಾಮಕ್ಕೆ ಪೋಪ್ ಫ್ರಾನ್ಸಿಸ್ ಅವರು ನಿರಂತರ ಕರೆ ನೀಡ್ತಾ ಇದ್ರು. ಅಲ್ಲಿ ಕೇವಲ ಗುರಿಗಳ ಮೇಲೆ ದಾಳಿ ಆಗ್ತಿಲ್ಲ, ಮನುಷ್ಯರ ಮೇಲೆ, ಆತ್ಮ ಹಾಗೂ ಗೌರವ ಇರುವ ಮನುಷ್ಯರ ಮೇಲೆ ದಾಳಿ ಆಗ್ತಿದೆ ಅಂತ ಶಾಲೆ, ಆಸ್ಪತ್ರೆ ಹಾಗೂ ಪರಿಹಾರ ಕಾರ್ಯಕರ್ತರ ಮೇಲಿನ ದಾಳಿಯನ್ನ ಅವರು ಖಂಡಿಸಿದ್ರು. ಗಾಜಾದಲ್ಲಿ ನಡೀತಿರೋದು ಯುದ್ಧವಲ್ಲ, ಅದು ಕ್ರೌರ್ಯ, ಭಯೋತ್ಪಾದನೆ, ಮಾನವೀಯತೆಯ ವಿರೋಧಿ ಆಕ್ರಮಣವಾಗಿದೆ ಅಂತ ಪೋಪ್ ಫ್ರಾನ್ಸಿಸ್ ಹೇಳಿದ್ರು. ಗಾಜಾದ ಮೇಲೆ ಇಸ್ರೇಲ್ನ ದಾಳಿ ಆರಂಭವಾದ ಬಳಿಕ ಬಹುತೇಕ ಪ್ರತಿದಿನವೂ ಪೋಪ್ ಫ್ರಾನ್ಸಿಸ್ ಅವರು ಗಾಜಾದ ಚರ್ಚ್ ಆಫ್ ಹೋಲಿ ಫ್ಯಾಮಿಲಿಗೆ ಕರೆ ಮಾಡ್ತಿದ್ರು. ಆಸ್ಪತ್ರೆಯಲ್ಲಿ ದಾಖಲಾದಾಗಲೂ ಅವರು ಆ ಚರ್ಚ್ನ ಪಾದ್ರಿ ಗೇಬ್ರಿಯಲ್ ರೋಮಾನೆಲ್ಲಿ ಅವರೊಂದಿಗೆ ಸಂಪರ್ಕದಲ್ಲಿದ್ರು. ಪ್ರತಿದಿನ ರಾತ್ರಿ 8 ಗಂಟೆಗೆ ಪೋಪ್ ಕರೆ ಮಾಡಿ ಮಾತಾಡ್ತಿದ್ರು ಅಂತ ಗೇಬ್ರಿಯಲ್ ಅವರು ಹೇಳಿದ್ದಾರೆ. ಬಹುತೇಕ ಎಲ್ಲ ಚರ್ಚ್ಗಳು ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಹಾಗೂ ಇತರ ಬಲಾಢ್ಯರು ಗಾಜಾವನ್ನ ಮರೆತು ಬಿಟ್ಟಾಗ ಪೋಪ್ ಅವರೇ ಸ್ವತಃ ಸಂಪರ್ಕದಲ್ಲಿದ್ದು ಸಾಂತ್ವನ ಹೇಳ್ತಿದ್ರು ಅಂತ ಒಬ್ರು ಟ್ವಿಟರ್ನಲ್ಲಿ ಬರೆದಿದ್ದಾರೆ. ಪೋಪ್ ಫ್ರಾನ್ಸಿಸ್ ಅವರು ಫೆಲೆಸ್ತೀನ್ ಪರ ಜಾಗತಿಕವಾಗಿ ಅತಿದೊಡ್ಡ ಧ್ವನಿಯಾಗಿದ್ದವರು. ಅವರನ್ನ ಕಳ್ಕೊಂಡಿರೋದು ಬಹಳ ದೊಡ್ಡ ನಷ್ಟ. ಗಾಜಾ ಅತ್ಯಂತ ಮುಖ್ಯ ಮಿತ್ರನನ್ನ ಕಳೆದುಕೊಂಡಿದೆ ಅಂತ ಫೆಲೆಸ್ತೀನ್ ಪರ ಮಾನವ ಹಕ್ಕುಗಳ ಹೋರಾಟಗಾರರು ಹೇಳಿದ್ದಾರೆ. ಎಲ್ಲ ಧರ್ಮೀಯರು ಮಾತ್ರವಲ್ಲ, ನಾಸ್ತಿಕರು ಪೋಪ್ ಫ್ರಾನ್ಸಿಸ್ ಅವರ ಅಗಲಿಕೆಗೆ ಕಂಬನಿ ಮಿಡಿದಿದ್ದಾರೆ. ನಾನೊಬ್ಬ ನಾಸ್ತಿಕನಾಗಿದ್ದರೂ ಪೋಪ್ ಫ್ರಾನ್ಸಿಸ್ ಅವರ ನಿಧನ ನನ್ನನ್ನ ತಟ್ಟಿದೆ. ಅವರು ಎಲ್ಲರನ್ನೂ ಸ್ವೀಕರಿಸಿದ್ರು,
ಜನರ ನಡುವಿನ ಅಡೆತಡೆಗಳನ್ನ ನಿವಾರಿಸಿದ್ರು. ಇಡೀ ಜಗತ್ತು ಇವತ್ತು ಅತೀವವಾಗಿ ಬಯಸುವ ಪ್ರೀತಿ, ಸ್ವಾತಂತ್ರ್ಯ ಹಾಗೂ ಎಲ್ಲರನ್ನ ಒಳಗೊಳ್ಳುವ ನೀತಿಯನ್ನ ಪ್ರತಿಪಾದಿಸಿದ್ರು. ಅವರ ಕೊನೆ ಉಸಿರಿರೋವರೆಗೂ ಗಾಜಾದಲ್ಲಿ ಕದನ ವಿರಾಮಕ್ಕೆ ಆಗ್ರಹಿಸಿದ್ರು ಅಂತ ಒಬ್ಬ ನಾಸ್ತಿಕ ಎಕ್ಸ್ನಲ್ಲಿ ಬರೆದಿದ್ದಾರೆ. ಗಾಜಾದಲ್ಲಾಗ್ಲಿ ಉಕ್ರೇನ್ನಲ್ಲಾಗ್ಲಿ ಕದನ ವಿರಾಮಕ್ಕೆ ಆಗ್ರಹಿಸಿದಾಗ್ಲೆಲ್ಲ ಪೋಪ್ ಫ್ರಾನ್ಸಿಸ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿತ್ತು. ಆದರೆ ಅದ್ಯಾವುದನ್ನೂ ಲೆಕ್ಕಿಸದೆ ಅವರು ಶಾಂತಿಗಾಗಿ ಆಗ್ರಹಿಸ್ತಾ ಇದ್ರು. ಕೆಡಕು ಹಾಗೂ ಹೇಡಿತನದ ಕಾಲದಲ್ಲಿ ಪೋಪ್ ಫ್ರಾನ್ಸಿಸ್ ಅವರು ಜಾಗತಿಕವಾಗಿ ಗಮನ ಸೆಳೆದ ನೈತಿಕ ಶಕ್ತಿಯಾಗಿದ್ರು ಅಂತ ಮತ್ತೊಬ್ಬರು ಅವರನ್ನ ಸ್ಮರಿಸಿದ್ದಾರೆ. ಧಾರ್ಮಿಕ ಸ್ವಾತಂತ್ರ್ಯ, ಆಲೋಚನೆಯ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಇತರರ ಅಭಿಪ್ರಾಯಕ್ಕೆ ಗೌರವ ಇದ್ದಲ್ಲಿ ಮಾತ್ರ ಶಾಂತಿ ಸಾಧ್ಯ ಅಂತ ಪೋಪ್ ಫ್ರಾನ್ಸಿಸ್ ತನ್ನ ಕೊನೆಯ ಸಂದೇಶದಲ್ಲಿ ಹೇಳಿದ್ರು.